ಆರಾಮದಿರಿ ಹೇಳಿ ಅಂದ. ಹ್ಞೂ ರೀ ಅತ್ತರ, ನಾ ಆರಾಮದೀನಿ ನೋಡ್ರಿ. ನೀವೆಲ್ಲರೂ ಆರಾಮದಿರಾ? ಮನೆಯಲ್ಲಿ ಎಲ್ಲರೂ ಆರಾಮದಾರ? ಹ್ಞೂ ನೋಡ್ರಿ ಹೇಳಿ ಅಂದ್ರೆ ಮನೆಯಲ್ಲೆಲ್ಲರೂ ಆರಾಮದಾರ. ನಿಮ್ಮ ಮನೆಯಲ್ಲೆಲ್ಲರೂ ಹೇಗಿದ್ದಾರೆ? ಅವರು ಎಲ್ಲರೂ ಆರಾಮದಾರ ನೋಡ್ರಿ ಅತ್ತರ. ಓ ಹೌದಾಪ್ಪ, ಚಲೋ ಆತು ಬಿಡು ಹಂಗಾರ. ನೇತ್ರವ್ವ ಲಘುನ ಬಾ, ಎಷ್ಟೊತ್ತದ? ಹಾ ಚಿಕ್ಕಿ ಬಂದೆ, ಒಂದ ನಿಮಿಷ. ಅದು ಸರಸ್ವತಿ ಅತ್ತೆಯವರು ಮನೆಗೆ ಬಂದಿದ್ರಲ್ಲ, ಹಾಗೆ ಪಾಪುನು ಮತ್ತು ಅತ್ತೆಯವ್ರನ್ನ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಬಂದೆ. ಓ ಹೌದಾಪ್ಪ, ಚಲೋ ಆತು ಬಿಡು. ನೀನು ಅವಾಗ ಆಸ್ಪತ್ರೆಗ ನೋಡಲಾಗಿದ್ದಲ್ಲ ಪಾಪು ಮುಖಾನ, ಇವಾಗ ನೋಡಿದೆಲ್ಲ ಚಲೋ ಆತು ಬಿಡಪ್ಪ, ಬಂದಿದ್ದೆ ಮಾತಾಡ್ಸಕ್ಕೆ. ಸಗರವ್ರೆ ತಗೋರಿ ಜ್ಯೂಸ್. ಸುಮ್ಮನೆ ತೊಂದರೆ ತೊಗೊಂಡ್ರಿ ನೋಡ್ರಿ ನೀವು ಜ್ಯೂಸ್ ಮಾಡೋದಕ್ಕೆ. ನಂಗೆ ಏನೂ ಬೇಡಾಗಿತ್ತತೆ, ಮನೆಯಲ್ಲಿನೇ ಟಿಫಿನ್ ಟೀ ಎಲ್ಲ ಮಾಡ್ಕೊಂಡೇ ಬಂದಿದ್ದೆ ನಾನು. ಅಯ್ಯೋ ಹಂಗಂದ್ರೆ ಹೆಂಗ್ರಿ ಹೇಳಿ ಅಂದ್ರೆ, ನಾಷ್ಟ ಮಾಡಂದ್ರೆ ನಾಷ್ಟಾನು ಬೇಡ ಅಂತಂದ್ರಿ, ಚಾರು ಕುಡೀರಿ ಅಂದ್ರೆ ಚಾನು ಬೇಡ ಅಂದ್ರಿ, ಮತ್ತು ಅದಕ್ಕೆ ನೇತ್ರ ಹೋಗಿ ಜ್ಯೂಸ್ ಮಾಡ್ಕೊಂಬಂದ. ಕುಡೀರಿ ಜ್ಯೂಸ್ನ. ಸರಿ ಅತ್ತೆ. ಅಂದಂಗೆ ನಿಮ್ಮ ಮನೆಯಲ್ಲಿ ಹೇಗಿದೆ ಮದುವೆ ತಯಾರಿ ಎಲ್ಲ ಜೋರಾಗಿ ಸ್ಟಾರ್ಟ್ ಆಗಿದೆನಾ ಆಲ್ರೆಡಿ? ಇನ್ನೂ ಇಲ್ಲಪ್ಪ, ಇನ್ನೊಂದು ವಾರ ಹೋದ್ಮೇಲೆ ಹಂಗೆ ಸೊಕಾಸು ಸ್ಟಾರ್ಟ್ ಆಗುತ್ತೈತೆ ನೋಡಪ್ಪ ಮನ್ಯಾಗ. ಅಂದಂಗೆ ನಿಮ್ಮ ಮನ್ಯಾಗ ಚಲೋ ಆಗೈತನಪ್ಪ ಆಗಲೇ ಮದುವೆ ತಯಾರಿ ಎಲ್ಲ? ಹಾಂ ಅತ್ತೆ, ನಮ್ಮ ಮನೆಯಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿದೆ. ನಿನ್ನೆ ಮಮ್ಮಿ ಡ್ಯಾಡಿ ಹೋಗಿ ಜ್ಯೋತಿಷಿ ಹತ್ರ ಕೇಳಿ ಬಂದ್ರಲ್ಲ, ಮತ್ತು ಇದೇ ತಿಂಗಳಲ್ಲಿನೇ ಮದುವೆ ಅಂದ್ರಲ್ಲ, ಅದಕ್ಕೋಸ್ಕರ ನಾಳೆ ಹೋಗಿ ಕಲ್ಯಾಣ ಮಂಟಪ ಎಲ್ಲ ಬುಕ್ ಮಾಡಿ ಬರಬೇಕು. ಆ್ಯಕ್ಚುಲಿ ಇವತ್ತೇ ಹೋಗೋದಿತ್ತು, ನಮ್ಮ ಮತ್ತೆ ಈ ಕಡೆ ಬರೋದಿತ್ತಲ್ಲ, ಹಾಗಾಗಿ ಇವತ್ತಿಂದ ಕ್ಯಾನ್ಸಲ್ ಮಾಡಿದ್ದಾರೆ. ನಾಳೆ ಹೋಗಬೇಕು. ಇನ್ನು ಮದುವೆ 20-25 ದಿನ ಐತಿ, ಆಗಲೇ ಕಲ್ಯಾಣ ಮಂಟಪ ಬುಕ್ ಮಾಡಿ ಬಂದುಬಿಟ್ರೇನ್ರಿ ಹೇಳಿ ಅಂದ್ರೆ? ಹ್ಞೂ ರೀ ಅತ್ತರ, ಇವಾಗ ಮದುವೆ ಸೀಸನ್ ಅಲ್ಲ, ನಾವು ಬೇಗನೆ ಬುಕ್ ಮಾಡಿ ಬಂದುಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಬೇರೆಯವ್ರು ಬುಕ್ ಮಾಡಿಬಿಡ್ತಾರೆ, ಆಮೇಲೆ ಲಾಸ್ಟ್ ಮೂಮೆಂಟಿಗೆ ಸರಿಯಾಗಿಲ್ದಿರೋ ಕಲ್ಯಾಣ ಮಂಟಪ ಎಲ್ಲ ಸಿಗುತ್ತಲ್ಲ, ಅದಕ್ಕೋಸ್ಕರ ಬೇಡ ಅಂತ ನಾಳೆನೇ ಹೋಗಿ ಬುಕ್ ಮಾಡ್ತಾಯಿದ್ದೀವಿ. ಡ್ಯಾಡಿದು ಫ್ರೆಂಡ್ಸು, ನಮ್ಮ ಆಫೀಸರ್ದು, ಆಮೇಲೆ ಇಲ್ಲಿಂದ ಎಲ್ಲ ಭಾಳ ಜನ ಬರ್ತಾರಲ್ಲ, ಹಾಗಾಗಿ ದೊಡ್ಡ ಕಲ್ಯಾಣ ಮಂಟಪನೇ ಬೇಕು ನಮಗೆ. ಅದಕ್ಕೋಸ್ಕರ ನಾಳೆನೇ ಹೋಗಿ ಬುಕ್ ಮಾಡಿ ಬರ್ತೀವಿ. ಅರೇ ಮಾವರ ಆರಾಮದಿರಾ? ರೀ ಮಾವರ? ಹಾಂ ಗವಿ ಆರಾಮದಿ ನೋಡು, ನೀನು ಆರಾಮಾಗಿದೆಯಾ? ಹ್ಞೂ ರೀ ಮಾವರ, ನಾನು ಆರಾಮದೀನಿ ನೋಡ್ರಿ. ಅಂದಂಗೆ ಮನೆಯಲ್ಲಿ ಎಲ್ಲರೂ ಆರಾಮದಾರಿ? ಹ್ಞೂ ಗವಿ, ಮನೆಯಲ್ಲೂ ಎಲ್ಲರೂ ಆರಾಮದಾರ ನೋಡು. ಅಂದಂಗೆ ನಿನ್ನ ಸ್ಟಡಿ ಎಲ್ಲ ಹೇಗಿದೆ? ಚೆನ್ನಾಗಿ ನಡೀತಾ ಇದೆ ತಾನೇ? ಹಾಂ ರೀ ಮಾವರ, ಸ್ಟಡಿ ಎಲ್ಲ ಚೆನ್ನಾಗೈತ್ರಿ. ಅಂದಂಗೆ ಮಾವರ ಯಾರು ಕಾಣಿಸ್ತಾನೆ ಇಲ್ಲ ಅಲ್ರಿ ಅತ್ತರ? ಎಲ್ಲರೂ ಹೊಲಕ್ಕೆ ಹೋಗಾರ ನೋಡಪ್ಪ. ಈಗ ಹೊಲ್ದಾಗ ತರಕಾರಿ ಬಂದಾವಲ್ಲ, ಅದಕ್ಕೋಸ್ಕರ ಅವರೇ ಹೋಗಾರ. ನಾವು ಹೋಗಿಲ್ಲ, ಅವ್ರ ಗಂಡ್ಮಕ್ಳು ಅಷ್ಟು ಹರಿತೀವಿ ಅಂತಂದು ಹೊಲ್ದಾಗ ಹೋಗಾರ ನೋಡಪ್ಪ. ಓ ಹೌದಾ ರೀ ಅತ್ತರ. ಅಂದಂಗೆ ಹೊಲ್ದಾಗೆಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆನಾ? ಮತ್ತೇನು ಪ್ರಾಬ್ಲಮ್ ಇಲ್ಲಲ್ಲ ಹೊಲದಲ್ಲಿ? ಇಲ್ಲ ರೀ ಅಂದ್ರೆ ಈಗೇನು ಪ್ರಾಬ್ಲಮ್ ಇಲ್ಲ ನೋಡ್ರಿ ಹೊಲದಾಗ. ಅಂದಂಗೆ ಈಗ ಹೊಸದ ಒಂದು ಆಳನ್ನು ಹುಡುಕ್ಬೇಕಂತದೆ ನೋಡ್ರಿ. ಈಗ ಮನ್ಯಾಗಿನ ಮದುವೆದ ಕಾರ್ಯ ಚಲೋ, ಇದು ಕೆಲಸ ಎಲ್ಲ ಚಲೋ ಆಕೈತಲ್ಲ ರೀ, ಹೊಲದಾಗ ಯಾರು ಒಬ್ಬರು ಇರೋಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಒಂದು ಯಾರು ಚಲೋ ಆಳನ್ನು ಇಡ್ಬೇಕಂತ ಮಾಡೀವಿ ನೋಡ್ರಿ ಹೊಲದಾಗ. ಓ ಹೌದಾ ಅತ್ತೆ, ಸರಿ. ಹಾಗಾದರೆ ನಮ್ಮ ಕಡೆ ಚಲೋ ಆಳು ಇರ್ತಾರೆ, ಒಂದಿಬ್ಬರನ್ನ ನಾನೇ ಕಳಿಸ್ತೀನಿ ಅಂತ ಕೂರಿ. ಮದುವೆ ಮುಗಿಯೋವರೆಗೂ ಅವರು ಇಲ್ಲೇ ಇರ್ತಾರೆ, ಹೊಲದಲ್ಲಿನೇ ಇರ್ತಾರೆ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಬಿಟ್ರಿ ಹೇಳಿ ಅಂದ್ರೆ, ಇಲ್ಲೇ ನಾವೇ ನೋಡ್ತೀವಿ ತಗೋರಿ ನಮ್ಮ ಊರಾಗ ಯಾರು ಅದಾರನ ಅಂತಂದು. ಅಯ್ಯೋ ಅತ್ತೆ, ಅದರಲ್ಲಿ ತೊಂದರೆ ಏನಿದೆ? ನೀವು ಪದೇ ಪದೇ ಎಲ್ಲದಕ್ಕೂ ತೊಂದರೆ ತೊಗೋತಾ ಇದ್ದೀರಾ ಅಂತ ಆ ಥರ ಏನು ಹೇಳಬೇಡ್ರಿ. ನಾನು ಈ ಮನೆ ಅಳಿಯ ತಾನೆ, ನನಗೂ ಜವಾಬ್ದಾರಿ ಬೇಕಲ್ಲ. ಇದು ನನ್ನ ಜವಾಬ್ದಾರಿನೂ ಇದೆ, ನೀವೇನು ತಿಳ್ಕೊಬೇಡ್ರಿ ಅತ್ತಾರ. ನಮ್ಮ ಕಡೆ ಚಲೋ ಆಳದಾರ, ನಾನು ಕೊಟ್ಟು ಕಳಿಸ್ತೀನಿ ಅಂತ ತಗೋರಿ ನಾಳೆಗೆ. ಅಷ್ಟು ಮಾಡಿಬಿಟ್ರಿ ಹೇಳಿ ಅಂದ್ರೆ ಪುಣ್ಯ ಬರ್ತೈತೆ ನೋಡ್ರಿ ನಿಮ್ಗೆ. ಅಂದಂಗೆ ನೀವು ಇವತ್ತು ನಮ್ಮ ಮನ್ಯಾಗ ಊಟ ಮಾಡ್ಕೊಂಡು ಹೋಗ್ಬೇಕ್ರಿ, ಹಂಗೆ ಹೋಗಂಗಿಲ್ಲ ನೋಡಪ್ಪ ಸಾಗರ. ಅಯ್ಯೋ ಬೇಡ ಅತ್ತೆ, ಟೈಮ್ ಆಗುತ್ತೆ ನಂಗೆ ಹೋಗೋದಕ್ಕೆ. ಆಫೀಸಲ್ಲಿ ಮೀಟಿಂಗ್ ಎಲ್ಲ ಇದೆ, ಅದಕ್ಕೋಸ್ಕರ ನಾವು ಹೋಗಲೇಬೇಕು. ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಲ್ಲ, ಅವಾಗ ಊಟ ಮಾಡ್ಕೊಂಡೇ ಹೋಗ್ತೀನಂತ. ಯಾವಾಗ ಬಂದಾಗೂ ಹಿಂಗೆ ಅಂತಿ ಮಾಮ ನೀನು. ಇವತ್ತು ನಮ್ಮ ಮನ್ಯಾಗಿದ್ದೆ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಯ್ಯೋ ಇಲ್ಲಮ್ಮ ಕಾವೇರಿ, ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವಾಗ ಇಲ್ಲೇ ಇದ್ದು ಆರಾಮಾಗಿ ಊಟ ಗೀಟ ಮಾಡ್ಕೊಂಡೆ ಹೋಗ್ತೀನಂತ, ಸರಿನಾ? ಇವಾಗ ಅರ್ಜೆಂಟ್ ಮೀಟಿಂಗ್ ಇದೆ ಆಫೀಸ್ನಲ್ಲಿ, ಇಲ್ಲಿ ಪಾಪುನ ಮಾತಾಡ್ಸ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಬಂದೆ. ಯಾವಾಗ ನೋಡಿದ್ರು ಹಿಂಗೆ ಅಂತಿ ಮಾಮ ನೀನು, ನಮ್ಮ ಮನ್ಯಾಗ ಊಟನ ಮಾಡಂಗಿಲ್ಲ ಅಂತ ಅಂತಿದ್ದಿ. ಅಯ್ಯೋ ಇಲ್ಲಪ್ಪ, ಮತ್ತೆ ಬರ್ತೀನಲ್ಲ ಅವಾಗ ಊಟ ಮಾಡ್ಕೊಂಡೆ ಹೋಗ್ತೀನಂತ, ಸರಿನಾ? ಸರಿ ಮಾಮ. ನೇತ್ರವ, ನೀನು ಸಾಗರ ಸ್ವಲ್ಪ ಆ ಕಡೆ ಹೋಗಿ ಮಾತಾಡೋಗ್ರವ. ಪಾಪ ಅಲ್ಲಿಂದ ಬಂದಾರ, ನೀವು ಮಾತಾಡ್ತೀರಿ, ನಮ್ದು ಸ್ವಲ್ಪ ಒಳಗಡೆ ಕೆಲಸ ಐತಿ, ಮುಗಿಸ್ಕೊಂಬರ್ತೀವಿ. ಹಾಂ ಸರಿ ಚಿಕ್ಕಿ, ಬರ್ರಿ ಸಾಗರವ್ರ. ಸರಿ ನೇತ್ರ. ಪಂಚಮ, ನೀ ಹೇಳಿ ಚಲೋ ಮಾಡಿದಿ. ಪಾಪ ಅಳಿಯಂದ್ರೆ ಹೆಂಗೆ ಹೇಳ್ಬೇಕು ಅಂತ ಇದ್ರೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು. ನಾನು ಹೆಂಗಪ್ಪ ಹೇಳಿ ಅಂತ ಅಂದ್ಕೊಂಡಿದ್ದೆ, ಅಷ್ಟಾಗಿ ನೀನೇ ಹೇಳಿದಿ ನೋಡಿ, ಚಲೋ ಮಾಡಿದಿ. ಹ್ಞೂ ಅಕ್ಕ, ಪಾಪ ಅಲ್ಲಿಂದ ಬಂದಾರ, ಮತ್ತು ಮಾತಾಡ್ಸ್ಬೇಕಂತ ಅನಿಸಿರ್ತೈತೆ. ಈಗ ಹೆಂಗೆ ಹೇಳೋದು ನಮ್ಮ ಮುಂದೆ ಅಂತಂದಿರ್ತೈತಲ್ಲ ಮುಜುಗರ ಅವರಿಗೆ, ಅದಕ್ಕೆ ನಾನೇ ಹೇಳಿದೆ ಅತ್ತಾಗ, ನಮ್ಮದು ಒಳಗಡೆ ಕೆಲಸ ಐತಿ, ನೀವು ಸ್ವಲ್ಪ ಮಾತಾಡ್ಕೊ ಹೋಗ್ರಿ ಅಂತಂದು. ಚಲೋ ಆತು ಬಿಡು, ನಡಿ, ಅವ್ರು ಆರಾಮ ಮಾತಾಡಲಿ, ನಾವು ಆ ಕಡೆ ಹೋಗೋಣಂತ. ಸರಿ, ಬಾಯ್ ಅಕ್ಕ. ಏನು ನೇತ್ರ, ಮದುವೆ ಫಿಕ್ಸ್ ಆಗಿದೆ ಅಂದರು ನಿನ್ನ ಮುಖದಲ್ಲಿ ಖುಷಿನೇ ಕಾಣಿಸ್ತಾ ಇಲ್ಲಲ್ಲ? ಅಯ್ಯೋ ಹಾಗೇನಿಲ್ಲ ಸಾಗರವ್ರೆ, ನಾ ಖುಷಿಯಾಗಿಯೇ ಇದ್ದೀನಿ.
ನಿಜ ಹೇಳಿ ನೇತ್ರ, ಯಾಕೆ? ಏನಾಯಿತು? ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಏನಾಯಿತು ಹೇಳು? ಸಾಗರ್ ಅವರೇ, ನಂಗೆ ಆ್ಯಕ್ಚುಲಿ ಇಷ್ಟು ಬೇಗ ಮದುವೆ ಆಗೋದಕ್ಕೆ ಇಷ್ಟನೇ ಇಲ್ಲಾಗಿತ್ತು. ಇನ್ನೂ 2 ವರ್ಷ ಬಿಟ್ಟು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಮನೆಯಲ್ಲಿ ನೋಡಿದರೆ ಇದೇ ತಿಂಗಳು ಮದುವೆ ಅಂತ ಇದ್ದಾರೆ. ನೇತ್ರ, ನಾನು 2 ವರ್ಷ ಬಿಟ್ಟೇ ಮದುವೆ ಆದರೆ ಆಯಿತು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಮನೆಯಲ್ಲಿ ಫೋರ್ಸ್ ಮಾಡ್ತಾ ಇದ್ರಪ್ಪ. ನಮ್ಮ ಮನೆಯಲ್ಲಿ ಆಲ್ರೆಡಿ ಈಗ ಮದುವೆಗೆ ಹೆಣ್ಣು ನೋಡೋಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು. ಅವಾಗ ನಾನು ಹೇಳಿ ಅದು ಏನೇನೋ ಗದ್ದಲ ಆಗಿ, ನಿನಗೆ ಗೊತ್ತಲ್ಲ, ಅಷ್ಟೆಲ್ಲ ಆಯಿತು. ಇವಾಗ ಎನಿ ಕಂಡೀಷನ್ ನಾವು ಈ ಮಂತ್ ಮದುವೆ ಆಗಲೇಬೇಕು. ಅಲ್ಲ ಸಾಗರ್ ಅವರೇ, ಅಟ್ಲೀಸ್ಟ್ ಇನ್ನೂ 1 ವರ್ಷ ಬಿಟ್ಟಾದರೂ ಮದುವೆ ಆಗ್ಬೋದೇ ಆಗಿತ್ತಲ್ಲ. ಇಲ್ಲ ನೇತ್ರ, ನಾವು ಈ ಮಂತಲ್ಲಿ ಮದುವೆ ಆಗಲೇಬೇಕು. ಯಾಕಂದರೆ ನಮ್ಮ ಮದುವೆ ಆಗಬಾರ್ದು ಅಂತ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ. ಮತ್ತು ನಮ್ಮ ಮದುವೆನ ಹಾಳು ಮಾಡ್ಬೇಕಂತಲೇ ಇದ್ದಾರೆ. ಅದಕ್ಕೋಸ್ಕರ ಬೇಡ, ಇನ್ನೂ ನಾವು ಡಿಲೇ ಮಾಡ್ಕೊತ ಹೋದಂಗೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತದೆ. ನಿಮಗೆ ಅದೆಲ್ಲ ಇವಾಗ ಅರ್ಥ ಆಗಲ್ಲ. ಟೈಮ್ ಬರಲಿ, ಅವಾಗ ನಾನು ಹೇಳ್ತೀನಂತ. ಮದುವೆ ಇದೇ ತಿಂಗಳೇ ಅಲ್ಲಿನೇ ಆಗಲಿ. ನೀನು ಯಾಕೆ ಇನ್ನೂ 1 ವರ್ಷ ಬಿಟ್ಟು ಮದುವೆ ಆದರೆ ಆಯಿತು, ಇನ್ನು 2 ವರ್ಷ ಬಿಟ್ಟು ಮದುವೆ ಆದರೆ ಆಯಿತು ಅಂತ ಇದೆಯಾ? ಅದು ಹಾಗಲ್ಲ ಸಾಗರ್ ಅವರೇ, ಅದು ನಾ ಇನ್ನೂ ಜಾಬ್ ಮಾಡ್ಬೋದಿತ್ತಲ್ಲ. ನಮ್ಮ ಮನೆಯವರಿಗೆ ನಾ ಜಾಬ್ ಮಾಡೋದ್ರಿಂದ ಇನ್ನೂ ಹೆಲ್ಪ್ ಆಗ್ತಿತ್ತು. ಇವಾಗ ಒಮ್ಮಿಗೆ ನಾ ಮದುವೆ ಆಗಿ ಹೋಗ್ಬಿಟ್ರೆ ಹೇಗೆ ಏನು ಅಂತ ಯೋಚನೆ ಆಗ್ತಾಯಿದೆ ಅಷ್ಟೇ. ಅಯ್ಯೋ, ಅಷ್ಟಕ್ಕೆಲ್ಲ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ನೀನು? ಅಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಏನಿದೆ? ಆರಾಮ್ ನೀವು ಮದುವೆ ಆದಮೇಲಾದರೂ ಜಾಬ್ ಮಾಡು. ನಿಮ್ಮ ಫ್ಯಾಮಿಲಿಗೆ ಏನು ಹೆಲ್ಪ್ ಮಾಡೋದಕ್ಕಾಗುತ್ತೆ ನಿನ್ನ ಕೈಯಲ್ಲಿ? ಆ ಹೆಲ್ಪ್ ಮಾಡಲ್ಲ ಯಾರಾದರೂ ಬೇಡ ಅಂತ ಅಂದಿದ್ದಾರಾ? ಮದುವೆ ಆಗಿ ಹೋದ್ಮೇಲೆ ತವ್ರ ಮನೆ ಸಂಬಂಧನೇ ಕಳ್ಕೊಂಬಿಡು ನೀನು. ತವ್ರ ಮನೆಯವ್ರಿಗೆ ಏನೂ ಹೆಲ್ಪ್ ಮಾಡೋದಕ್ಕೆ ಹೋಗ್ಬೇಡ, ಅವ್ರ ಜೊತೆ ಮಾತಾಡೋದಕ್ಕೆ ಹೋಗ್ಬೇಡ ಅಂತ ನಾನೇನಾದರೂ ಕಂಡೀಷನ್ ಹಾಕಿದ್ದೀನಾ ನಿನಗೆ? ಅಯ್ಯೋ ಇಲ್ಲ ಸಾಗರ್ ಅವರೇ, ಆ ಥರ ಏನೂ ಹಾಕಿಲ್ಲ. ಮತ್ತು ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ನೀನೇನೂ ಟೆನ್ಷನ್ ಮಾಡ್ಕೋಬೇಡ. ಮದುವೆ ಆದಮೇಲೂ ನೀನಷ್ಟೇ ಯಾಕೆ, ನಾನು ಹೆಲ್ಪ್ ಮಾಡ್ತೀನಿ. ಬರೀ ಈ ಮನೆ ಅಳಿಯ ಅಷ್ಟೇ ಅಲ್ಲ, ನಾನು ಈ ಮನೆ ಮಗ ಆಗಿ ಏನು ಹೆಲ್ಪ್ ಆಗುತ್ತೆ ನನ್ನ ಕೈಲಿ ಅದೆಲ್ಲ ಹೆಲ್ಪ್ ಮಾಡ್ತೀನಂತೆ. ನೀನೇನೂ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಆರಾಮಾಗಿ ನಿನ್ನ ಮದುವೆ ಕಡೆ ಲಕ್ಷ್ಯ ಕೊಡು ಅಷ್ಟೇ. ಓಕೆನಾ? ಓಕೆ ಸಾಗರ್ ಅವರೇ. ಅಂದಂಗೆ ಮನೆಯಲ್ಲಿ ಮತ್ತೇನಾದರೂ ಪ್ರಾಬ್ಲಮ್ ಇದೆಯಾ? ಅಮೌಂಟಿಂದು ಮದುವೆಗೋಸ್ಕರ ಆ ಥರ ಏನಾದರೂ ಇದ್ದರೆ ನೀನು ನನ್ನ ಹತ್ರ ಹೇಳ್ಕೊ. ಅದಕ್ಕೂ ಏನಾದರೂ ಮುಜುಗರ ಪಡ್ಕೊಳ್ಳೋದಕ್ಕೆ ಹೋಗಬೇಡ. ಇನ್ನು ಇಲ್ಲ ಸಾಗರ್ ಅವರೇ, ಆ ಥರ ಅಮೌಂಟಿನ ಪ್ರಾಬ್ಲಮ್ ಏನೂ ಇಲ್ಲ. ಹೌದಾ? ಸರಿ, ಹಾಗಾದರೆ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀನು ನನ್ನ ಹತ್ರ ಡೈರೆಕ್ಟಾಗಿ ಹೇಳು. ಅದಕ್ಕೂ ಏನಾದರೂ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ. ಓಕೆನಾ? ಇವಾಗಲಾದರೂ ನಗ್ತಾನೆ ಇಲ್ಲಲ್ಲ ನೀನು? ಸರಿ ಸಾಗರ್ ಅವರೇ. ಓ, ನಮ್ಮ ರಾಣಿ ಮೇಡಮ್ನವರು. ಇವಾಗ ನೆನಪಾದ್ನ ನಾನು ನಿಮಗೆ. ಅಲ್ಲ ಸಾಗರ್ ಮಾವ, ನೀವು ಮನೆಗೆ ಬಂದು ಎಷ್ಟೊತ್ತಾಯ್ತು? ನನ್ನನ್ನು ಒಂದು ಮಾತು ಕೂಡ ಕೇಳಿಲ್ಲ ರಾಣಿ ಎಲ್ಲಿದ್ದಾಳೆ ಅಂತ. ಗೊತ್ತಾ, ನನಗೆ ನಿಮ್ಮ ಮೇಲೆ ತುಂಬ ಸಿಟ್ಟು ಬಂದಿದೆಪ್ಪ. ನಾನು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ. ಅಯ್ಯೋ ಸಾರಿ ರಾಣಿ, ಆ್ಯಕ್ಚುಲಿ ನಾನು ಬಂದ ತಕ್ಷಣ ನಿನ್ನನ್ನೇ ಹುಡುಕಾಡಿದ್ದೆ. ನೀನೆಲ್ಲೂ ಮನೆಯಲ್ಲಿ ಕಾಣಿಸ್ಲೇ ಇಲ್ಲ. ಇನ್ನೇನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಮಾತಿನ ಗದ್ದಲದಲ್ಲಿ ಕೇಳೋದನ್ನೇ ಮರೆತುಬಿಟ್ಟೆ. ಸಾರಿ ರಾಣಿ. ಸರಿ ಇರಲಿ ಬಿಡು ಮಾಮ. ಇಬ್ಬರದು ಮದುವೆ ಫಿಕ್ಸ್ ಆಗಿದೆ. ಒಂದು ಸ್ವಲ್ಪನಾದರೂ ಪಾರ್ಟಿ ಕೊಡೋಣ ನಮ್ಮ ರಾಣಿಗೆ ಅಂತಂದು ಒಂದು ಸ್ವಲ್ಪನೂ ಇಲ್ಲನೇ ಇಲ್ಲ ಬಿಡು ಮಾಮ ನಿಮಗೆ. ಅಬ್ಬಾ, ನಿನಗೆ ಯಾವ ಪಾರ್ಟಿ ಕೊಡ್ಬೇಕಮ್ಮ ರಾಣಿ? ಇವಾಗ ನಾನು ಕೇಳಿದ ಮೇಲೆ ಯಾವ ಪಾರ್ಟಿ ಅಂತ ಅಂತಿ? ಮದುವೆ ಫಿಕ್ಸ್ ಆದಮೇಲೆ ಇಬ್ಬರು ಬಂದು ನನ್ನ ಹತ್ರ ರಾಣಿ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಒಂದು ಮಾತಾದರೂ ಹೇಳಿದ್ದೀರಾ? ಸಾಗರ್ ಮಾವ, ನೀ ದಿನ ಅಕ್ಕನಿಗೆ ಫೋನ್ ಮಾಡ್ತಾ ಇರ್ತೀಯ. ಒಂದು ಸಲನೂ ರಾಣಿ ಹೇಗಿದ್ದಾಳೆ ಕೊಡು, ನಾನು ರಾಣಿ ಜೊತೆ ಮಾತಾಡ್ತೀನಿ ಅಂತ ಒಂದೇ ಒಂದು ಮಾತು ಕೂಡ ಹೇಳಲ್ಲ ನೀನು. ನೇತ್ರ ಅಕ್ಕ ನೀನು ಅಷ್ಟೇ. ನಿನ್ನ ಹತ್ರ ಏನೇ ಹೇಳಬೇಕಾದ್ರೂ, ಏನೇ ಪ್ರಾಬ್ಲಮ್ಸ್ ಇದ್ರೂ ನನ್ನ ಹತ್ರ ಶೇರ್ ಮಾಡ್ಕೋತೀಯ. ಆದರೆ ಈ ವಿಷಯ ಮಾತ್ರ ನೀನು ನನ್ನ ಹತ್ರ ಹೇಳೇ ಇಲ್ಲಲ್ಲ. ಅಯ್ಯೋ ಸಾರಿ ರಾಣಿ, ನಾನು ನಿನ್ನ ಹತ್ರ ಹೇಳಿದ್ದೀನಲ್ಲ ನಿನ್ನೆ. ಎಲ್ಲ ಮುಗಿದ ಮೇಲೆ ಎಲ್ಲರಿಗೂ ಹೇಳಾದ್ಮೇಲೆ ನನಗೆ ಹೇಳಕ್ಕೆ ಬಂದಿರಿ ನೀವು. ಅಯ್ಯೋ ಸಾರಿ ರಾಣಿ, ಇನ್ನೊಂದು ಸಲ ಆ ಥರ ಮಾಡೋದೇ ಇಲ್ಲ. ಇನ್ಮೇಲೆ ಏನೇ ಫಂಕ್ಷನ್ ಇದ್ರೂ ಏನೇ ಇದ್ರೂ ನೀನೇ ಮುಂದೆ ನಿಂತ್ಕೊಂಡ್ಬಿಡು. ಏನೇ ಡಿಸಿಷನ್ ತೊಗೋಬೇಕಾದ್ರೂ ನಿನಗೆ ಕೇಳ್ತೀವಿ. ಓಕೆನಾ? ಸರಿ ಮಾಮ. ಸರಿ ನೇತ್ರ, ನಾನು ಇನ್ನು ಹೋಗ್ತೀನಿ. ಯಾಕಂದರೆ ಆಫೀಸಲ್ಲಿ ಮೀಟಿಂಗ್ ಇದೆ ಮಧ್ಯಾಹ್ನ. ಇಲ್ಲಿಗೆ ಬಂದು ಪಾಪನ ನೋಡಿ ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಬಂದೆ. ಅದಕ್ಕೋಸ್ಕರ ಸರಿನಾ? ನನಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಅಯ್ಯೋ ಡ್ಯಾಡಿ ಬೇರೆ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಹೋಗಿ ಬರ್ತೀನಿ. ಅಲ್ಲ ಸಾಗರ್ ಅವರೇ, ಇಲ್ಲಿ ತನಕ ಬಂದಿದ್ದೀರಾ, ಹಾಗೆ ಹೋಗ್ತಾ ಇದ್ದೀರಲ್ಲ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಂತ್ರಂತೆ ಇರ್ರಿ. ಇನ್ನೂ ಒಂದು ಅರ್ಧ ತಾಸಲ್ಲಿ ಅಡುಗೆ ಎಲ್ಲ ರೆಡಿ ಆಗಿಬಿಡುತ್ತೆ. ಊಟ ಮಾಡ್ಕೊಂಡು ಹೋಗಂತ್ರಂತೆ ಇರ್ರಿ ಸಾಗರ್ ಅವರೇ. ಅಯ್ಯೋ ಇಲ್ಲ ನೇತ್ರ, ಇವಾಗ ಬೇಡ. ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವಾಗ ಊಟ ಮಾಡ್ತೀನಂತೆ. ಪ್ಲೀಸ್, ನಂಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ಹೋಗಿ ಬರ್ತೀನಿ. ಸರಿ ಬಿಡ್ರಿ. ಹಾಗಾದರೆ ಆಫೀಸ್ ರೀಚ್ ಆದ ತಕ್ಷಣ ನನಗೊಂದು ಕಾಲ್ ಮಾಡ್ಬೇಕು ನೀವು. ಓಕೆನಾ? ಸರಿ ನೇತ್ರ, ನಿನಗೂ ಅಷ್ಟೇ. ಏನಾದರೂ ಟೆನ್ಷನ್ ಇದ್ದರೆ ನನಗೆ ಕಾಲ್ ಮಾಡಿ ಹೇಳು. ಎಲ್ಲದಕ್ಕೂ ಟೆನ್ಷನ್ ಮಾಡಿಕೊಂಡು ಸುಮ್ಮನೆ ಒಬ್ಬಳೇ ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡ. ಸರಿನಾ? ಸರಿ ಸಾಗರ್ ಅವರೇ. ರಾಣಿ, ನೀನು ನಿಮ್ಮ ಅಕ್ಕನ ಮೇಲೆ ಒಂದು ಕಣ್ಣು ಇಟ್ಟಿರು. ಅಕ್ಕ ಏನಾದರೂ ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಕೂತ್ಕೊಂಡ್ರೆ ನೀನು ನನಗೆ ಟಕ್ಕಂತ ಒಂದು ಕಾಲ್ ಮಾಡಿಬಿಡು. ನಾನು ಅಕ್ಕನಿಗೆ ಕ್ಲಾಸ್ ತೊಗೋತೀನಿ. ಸರಿನಾ? ಸರಿ ಮಾವ, ನೀವೇನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಕ್ಕನ ನಾನು ಚೆನ್ನಾಗಿ ನೋಡ್ಕೋತೀನಂತ.
ಹ್ಞೂ ಸರಿ ಓಕೆ ಬಾಯ್ ಹಾಗಾದ್ರೆ. ಬಾಯ್ ಮಾವ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಂದು ಇನ್ನೊಂದು ಚಾನಲ್ ಇದೆ, ಕಾರ್ಟೂನ್ ಜಗತ್ತು ಅಂತ. ನೀವೆಲ್ಲರೂ ಆ ಚಾನಲ್ಗೂ ಹೀಗೆ ಸಪೋರ್ಟ್ ಮಾಡಬೇಕು. ಆ ಚಾನಲ್ದು ವಿಡಿಯೋದು ಈ ಚಾನಲಲ್ಲಿ ಪೋಸ್ಟ್ ಹಾಕಿರ್ತೀನಿ. ಆ ಪೋಸ್ಟ್ ಮೇಲೆ ಆ ವಿಡಿಯೋದು ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಎಲ್ಲರೂ ಆ ಚಾನಲ್ದು ವಿಡಿಯೋನ ನೋಡಿ. ಪ್ಲೀಸ್ ಆ ಚಾನಲ್ಗೂ ಎಲ್ಲರೂ ಹೀಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ನಮಸ್ಕಾರ. ನಿಮಗೆ ಆ ಚಾನಲ್ದು ವಿಡಿಯೋದು ಲಿಂಕ್ ಏನಾದರೂ ಸಿಗಲಿಲ್ಲ ಅಂದರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ನಿಮಗೆ ನಿಮ್ಮ ಕಮೆಂಟಲ್ಲಿನೇ ಆ ವಿಡಿಯೋದು ಲಿಂಕ್ ಶೇರ್ ಮಾಡ್ತೀನಂತೆ. ಓಕೆನಾ?